ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ವಿಶೇಷವಾಗಿ ಅದರಲ್ಲೂ BJPಗರು ಜೋರ್ದಾರಾಗಿ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಕೂಲ ಆಗುವಂಗೆ ಇವತ್ತು ಭಾಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಮೂಲತಃ ನಮ್ಮ BR ಪಾಟೀಲರ ಟೀಕೆ ಆಗಿರ್ಬೋದು, ಅದರ ನಂತರ ನಮ್ಮ ರಾಜು ಕಾಗೆ ಅವರ ನಾ ರಾಜೀನಾಮೆ ಕೊಡ್ತೀನಿ ಅನ್ನೋಂಥ ಮಾತಾಗಿರ್ಬೋದು. ಇದೇ ರೀತಿಯಾಗಿ ಮತ್ತು ಅದೇ ಕಾಲಕ್ಕೆ ಚರ್ಚೆ ಜೋರ್ದಾರ್ ಹಿಡಿತಾ ಇದೆ ಈ BR ಪಾಟೀಲರ ಆರೋಪದಿಂದಾಗಿ. ಅಂದ್ರೆ ರಾಜೀವ್ ಗಾಂಧಿ ವಸತಿ ಹಂಚಿಕೆಯಲ್ಲಿ ಎಲ್ಲ ಏನಪ್ಪ ಅಂತಂದ್ರೆ ತಮಗೆ ಬೇಕಾದಂಥವ್ರು ಆಗ್ತಾಯಿದೆ ಅನ್ನುವಂಥ ಭ್ರಷ್ಟಾಚಾರದ ಆರೋಪ ಮತ್ತೇನು ಎಲ್ಲರೂ ಗಮನಿಸಿದಾಗ ಸಹಜವಾಗಿ ಬೆಳಗಾವಿ ಕ್ಷೇತ್ರದ ಅದರಲ್ಲೂ ಮುಖ್ಯವಾಗಿ ನಮ್ಮ ಸಿಟಿ ರವಿ ಅವರಂತೂ ಬೆಳಗಾವಿಗೆ ಬಂದು ಇಲ್ಲೆಲ್ಲ ವಿಶೇಷ ಭ್ರಷ್ಟಾಚಾರ ಬಿಟ್ಟು ಮತ್ತೇನು ಮಾಡ್ತಾಯಿಲ್ಲ ಕಾಂಗ್ರೆಸ್ ಅನ್ನುವಷ್ಟು ಮಟ್ಟಿಗೆ ಜೋರ್ದಾರ ಟೀಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಇತಿಹಾಸ ಅಲ್ಲಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಇವರು ಸ್ವತಃ ತುರ್ತು ಪರಿಸ್ಥಿತಿಯನ್ನು ಹೇರಿ ಇಡೀ ರಾಷ್ಟ್ರವನ್ನು ಅಂಧಕಾರಕ್ಕೆ ನುಗ್ಗಿದಂಥ ವ್ಯಕ್ತಿಗಳು. ಅವರು ನಮಗೆ ಟೀಕೆ ಮಾಡ್ತಾ ಇದ್ದಾರೆ, ಡಿಕ್ಟೇಟರು ಹಾಗೆ ಹೀಗೆ, ಅದ್ರ ತಪ್ಪು ಅನ್ನುವಂಗೆ ಹೇಳ್ತಾ ಇದ್ದಾರೆ. ಇತಿಹಾಸದಲ್ಲಿ ಆದಂತಹ ತಪ್ಪು ಘಟನೆಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಜನರಿಗೆ ಹೇಳ್ತಾ ಇದ್ದಾರೆ. ನೋಡಿರಿ ಎಂದಾಗ